ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ಅಡ್ವರ್ಟೈಸ್ಮೆಂಟ್ನ ಬಗ್ಗೆ ಒಂದಷ್ಟು ಡಿಸ್ಕಷನ್ಸನ್ನು ಮಾಡಿದ್ವಿ. ಅಡ್ವರ್ಟೈಸ್ಮೆಂಟ್ ಹಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ಅಡ್ವರ್ಟೈಸ್ಮೆಂಟ್ ಸೋಷಿಯಲ್ ಎಫೆಕ್ಟ್ಸು ಹಾಗೆಯೇ ಎಕನಾಮಿಕ್ ಎಫೆಕ್ಟ್ ಬಗ್ಗೆನೂ ಕೂಡ ಕಳೆದ ತರಗತಿಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ನಾವು ಈ ಒಂದು ವಿಡಿಯೋದಲ್ಲಿ ಹಾಗೆ ಒಂದು ತರಗತಿಯಲ್ಲಿ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ ಆನ್ ಅಡ್ವರ್ಟೈಸಿಂಗ್ ಏಜೆನ್ಸಿ, ಒಂದು ಜಾಹೀರಾತು ಸಂಸ್ಥೆ ಏನಿದೆ ಆ ಒಂದು ಜಾಹೀರಾತು ಸಂಸ್ಥೆಯ ಸಾಂಸ್ಥಿಕ ರಚನೆಗಳು ಹೇಗಿರುತ್ತೆ, ಯಾವೆಲ್ಲ ವಿಭಾಗಗಳು ಆ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಜಾಹೀರಾತು ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತವೆ, ಯಾವ ವಿಭಾಗಗಳಲ್ಲಿ ಯಾವ ಕೆಲಸಗಳನ್ನು ನಿರ್ವಹಿಸಲಾಗುತ್ತೆ, ಅದರ ಉದ್ದೇಶಗಳು ಏನು, ಯಾಕೆ ಆ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಯಲ್ಲಿ ಅಥವಾ ಜಾಹೀರಾತು ಸಂಸ್ಥೆಗಳಲ್ಲಿ ಆ ವಿಭಾಗಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗತ್ತೆ, ಅವುಗಳು ಏನೆಲ್ಲ ಕೆಲಸವನ್ನು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಅಥವಾ ಜಾಹೀರಾತು ಸಂಸ್ಥೆಗಳು ಏನಿದ್ದಾವೆ ಅವುಗಳು ಯಾವ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ಗಳನ್ನು ಅಥವಾ ಜಾಹೀರಾತುಗಳನ್ನು ನಿರ್ಮಾಣ ಮಾಡ್ತಾರೆ, ಅದರ ಪ್ರೋಸೆಸ್ ಹೇಗಿರುತ್ತೆ, ಪ್ರಕ್ರಿಯೆ ಹೇಗಿರುತ್ತೆ, ಅವುಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಸೊ ಎವ್ರಿ ಫಂಕ್ಷನಲ್ ಥಿಂಗ್ ನೀಡ್ ಎ ಪ್ರಾಪರ್ ಸ್ಟ್ರಕ್ಚರ್ ಫಾರ್ ಇಟ್ಸ್ ಸ್ಮೂತ್ ಫಂಕ್ಷನಿಂಗ್. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಅಂತ ಹೇಳಿ ತೆಗೆದುಕೊಂಡ್ರೆ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ತೆಗೆದುಕೊಂಡ್ರೂ ಕೂಡ ಅದರದೇ ಆಗಿರ್ತಕ್ಕಂತಹ ಫಂಕ್ಷನ್ಸ್ಗಳು ಇರಬೇಕಾಗತ್ತೆ. ಅಂದರೆ ಎಲ್ಲವೂ ತುಂಬ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅನ್ನೋದಾದರೆ ಒಂದು ಪ್ರಾಪರ್ ಪ್ಲಾನಿಂಗ್ ಇರಬೇಕು, ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದು ಸಂರಚನೆ ಅಂತಕ್ಕಂತಹದ್ದು ಇರಬೇಕಾಗತ್ತೆ. ಸೊ ಈಗ ಮಾಧ್ಯಮಗಳು ಅಂತ ಹೇಳಿ ತೆಗೆದುಕೊಂಡ್ರೂ ಕೂಡ ಮಾಧ್ಯಮಗಳಲ್ಲಿ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ವಿಭಾಗಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಟೆಲಿವಿಷನ್ ಅಂತ ಹೇಳಿ ತಗೊಂಡಾಗ ಅಲ್ಲಿ ಕೂಡ ಬೇರೆ ಬೇರೆ ವಿಭಾಗಗಳು ಇರ್ತಾರೆ. ರಿಪೋರ್ಟರ್ ಸೆಕ್ಷನ್ಸ್ ಇರುತ್ತೆ, ಎಡಿಟರ್ ಸೆಕ್ಷನ್ಸ್ ಬೇರೆ ಇರುತ್ತೆ, ಟೆಕ್ನಿಕಲ್ ಸೆಕ್ಷನ್ ಅವರೇ ಬೇರೆ ಇರ್ತಾರೆ, ಆಫೀಸ್ನವರು ಬೇರೆ ಇರ್ತಾರೆ, HR ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ, ಎಡಿಟರ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಹೀಗೆ ಪ್ರತಿಯೊಂದು ಪತ್ರಿಕೆಗಳಲ್ಲಿ ಅಥವಾ ಪ್ರತಿಯೊಂದು ಮಾಧ್ಯಮಗಳನ್ನು ತೆಗೆದುಕೊಂಡ್ರೂ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ಸಾಂಸ್ಥಿಕ ರಚನೆಯನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಅದೇ ರೀತಿಯಾಗಿ ಕೂಡ ಈ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಯಲ್ಲಿ ಅಥವಾ ಜಾಹೀರಾತು ಸಂಸ್ಥೆಗಳಲ್ಲೂ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ವಿಭಾಗಗಳನ್ನು ಗುರುತಿಸಬಹುದು. ಹಾಗೆ ಆ ವಿಭಾಗಗಳು ತನ್ನದೇ ಆಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡೋದನ್ನು ಕೂಡ ನಾವು ಇಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ದೆನ್ ವೇರಿಯಸ್ ಸರ್ವಿಸಸ್ ಲೈಕ್ ಟಾಸ್ಕ್ ಇನ್ವಾಲ್ವ್ಡ್ ಇನ್ ಕ್ರಿಯೇಟಿಂಗ್ ಅಂಡ್ ಪ್ಲೇಸಿಂಗ್ ಅಡ್ವರ್ಟೈಸಿಂಗ್. ಸೊ ಕೆಲವು ಈ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂತ ಹೇಳಿ ಬಂದಾಗ ಅಲ್ಲಿ ಅವರ ಕೆಲಸಗಳು ಏನಪ್ಪಾ ಅಂತ ಹೇಳಿ ಅಂದಾಗ ಈ ಮ್ಯಾನುಫ್ಯಾಕ್ಚರರ್ಸ್ಗಳು ಏನಿದ್ದಾರೆ ಅವ್ರುಗಳು ಮತ್ತು ಮೀಡಿಯಾದವರು ಏನಿದ್ದಾರೆ, ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳು ಏನಿದ್ದಾರೆ ಅವರುಗಳಿಗೆ ಅಡ್ವರ್ಟೈಸ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಡ್ತಕ್ಕಂಥದ್ದು, ಹಾಗೆ ಮ್ಯಾನುಫ್ಯಾಕ್ಚರರ್ಸ್ಗಳಿಗೆ ಅವರ ಪ್ರಾಡಕ್ಟನ್ನು ಅವರು ಸೇಲ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಟೈಮ್ ಮತ್ತು ಸ್ಪೇಸನ್ನು ಪರ್ಚೇಸ್ ಮಾಡಿಕೊಡ್ತಕ್ಕಂತಹ ಕೆಲಸವನ್ನು ಇವರು ಮಾಡ್ತಾರೆ. ಹಾಗೆಯೇ ಅದರ ಜೊತೆಗೆ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಏನು ಸರ್ವೀಸನ್ನು ಅಥವಾ ಪ್ರಾಡಕ್ಟ್ಸ್ಗಳನ್ನು ಏನು ಮ್ಯಾನುಫ್ಯಾಕ್ಚರರ್ಸ್ಗಳು ಕೊಡ್ತಾರೆ ಅವ್ರುಗಳಿಗೆ ಬೇಕಾಗಿರೋ ಹಾಗೆ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಇವರು ಮಾಡಿಕೊಡ್ತಾರೆ. ಸೊ ಆ ಮೂಲಕ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳಿಗೆ ಹಾಗೆ ಮಾಧ್ಯಮದವರಿಗೆ ಸಹಾಯವನ್ನು ಮಾಡ್ತಾರೆ. ಒಂದು ರೀತಿಯ ಈ ಮ್ಯಾನುಫ್ಯಾಕ್ಚರರ್ಸ್ ಹಾಗೆ ಉತ್ಪನ್ನದಾರರು ಏನಿದ್ದಾರೆ, ಉತ್ಪಾದಕರು ಏನಿದ್ದಾರೆ, ಆ ಉತ್ಪಾದಕರು ಹಾಗೆ ಮಾಧ್ಯಮಗಳ ನಡುವೆ ಒಬ್ಬ ಮಧ್ಯವರ್ತಿಗಳಾಗಿ ಈ ಒಂದು ಜಾಹೀರಾತು ಸಂಸ್ಥೆಗಳು ಕೆಲಸವನ್ನು ಕೂಡ ಮಾಡ್ತಕ್ಕಂತಹದ್ದು. ಜಾಹೀರಾತುದಾರರು ಏನಿದ್ದಾರೆ ಅಥವಾ ಉತ್ಪನ್ನದಾರರು ಏನಿದ್ದಾರೆ, ಉತ್ಪಾದಕರು ಏನಿದ್ದಾರೆ ಅವರುಗಳಿಗೆ ಬೇಕಾದ ಹಾಗೆ ಆ ಪ್ರಾಡಕ್ಟನ್ನು, ಆ ಉತ್ಪನ್ನದ ಕುರಿತಾಗಿ ಅವರು ಮಾಹಿತಿಯನ್ನು ಪ್ರಸರಿಸ್ತಾರೆ, ಮಾಹಿತಿಯನ್ನು ಹೇಳ್ತಕ್ಕಂತಹದ್ದು, ಅವುಗಳನ್ನು ರೆಕಾರ್ಡಿಂಗ್ ಮಾಡ್ತಕ್ಕಂಥದ್ದು ಇರಬಹುದು ಅಥವಾ ಅವುಗಳನ್ನು ಪ್ರಿಂಟ್ಗೆ ಲೇಔಟನ್ನು ಮಾಡ್ತಕ್ಕಂಥದ್ದು ಇರಬಹುದು. ಆ ರೀತಿಯಾಗಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಈ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳು ಕೂಡ ಮಾಡಿಕೊಡುತ್ತವೆ. ಹಾಗೆಯೇ differences in the organizational structure of an advertising agency based upon its size. ಅಫ್ಕೋರ್ಸ್ ಪ್ರತಿಯೊಂದು ಆರ್ಗನೈಸೇಷನ್ನಲ್ಲೂ ಕೂಡ ಅದು ಒಂದು ರೀತಿಯ ಸಂರಚನೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಜಾಹೀರಾತು ಸಂಸ್ಥೆಗಳು ಕೂಡ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ಸ್ಟ್ರಕ್ಚರನ್ನು ಸಂರಚನೆಯನ್ನು ಹೊಂದಿರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಅದೆಲ್ಲವೂ ಕೂಡ ಬೇಸ್ಡ್ ಅಪಾನ್ ಇಟ್ಸ್ ಸೈಜ್, ಎಷ್ಟರ ಮಟ್ಟಿಗೆ ಅದು ದೊಡ್ಡದಾಗಿದೆ ಅನ್ನೋದರ ಆಧಾರದ ಮೇಲೆ. ಈಗ ಪತ್ರಿಕೆಗಳಲ್ಲೂ ತೆಗೆದುಕೊಂಡಾಗ ನಾವು ಪತ್ರಿಕೆಗಳಲ್ಲಿ ಕೂಡ ದೊಡ್ಡ ಪತ್ರಿಕೆಗಳು ಬಂದಾಗ, ರಾಷ್ಟ್ರೀಯ ಪತ್ರಿಕೆಗಳು ಬಂದಾಗ ಅಲ್ಲಿ ಕೂಡ ಬೇರೆ ಬೇರೆ ಒಂದು ಬ್ರಾಂಚಸ್ಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ.
ಬ್ಯೂರೋನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ರಿಪೋರ್ಟ್ ಪೊಲಿಟಿಕ್ಸ್ಗೆ ಬೇರೆ ಸೆಕ್ಷನ್ ಇರುತ್ತೆ, ಬೇರೆ ಬ್ಯೂರೋ ಇರುತ್ತೆ, ಸ್ಪೋರ್ಟ್ಸ್ಗೆ ಬೇರೆ ಬ್ಯೂರೋ ಇರುತ್ತೆ, ರೂರಲ್ ಡೆವಲಪ್ಮೆಂಟ್ಗೆ ಬೇರೆ ಇರುತ್ತೆ, ಅಥವಾ ಡೆವಲಪ್ಮೆಂಟ್ಗೆ ಅಂತಲೇ ಬೇರೆ ರಿಪೋರ್ಟಿಂಗ್ ಸೆಕ್ಷನ್ ಇರುತ್ತೆ, ಬ್ಯೂರೋ ಇರುತ್ತೆ. ಸೊ ಹೀಗೆ ಪ್ರತಿಯೊಂದು ಕೂಡ ಅವರದೇ ಆಗಿರ್ತಕ್ಕಂತಹ ಒಂದಷ್ಟು ಬ್ಯೂರೋಗಳನ್ನು ಅವರು ಓಪನ್ ಮಾಡ್ಕೊಂಡಿರ್ತಾರೆ. ಹಾಗೆ ಅದೇ ರೀತಿಯಾಗಿ ಸಣ್ಣ ಪತ್ರಿಕೆಗಳಿಗೆ ಬಂದಾಗ ಇಲ್ಲಿ ಒಬ್ಬನು ಅಥವಾ ಇಬ್ರು ರಿಪೋರ್ಟರ್ಗಳು ಇರ್ತಾರೆ, ಅವ್ರುಗಳೇ ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಇಲ್ಲಿ ಸ್ಪೆಷಲೈಸ್ಡ್ ರಿಪೋರ್ಟರ್ಸ್ ಅಂತ ಹೇಳಿ ಕೂಡ ಬೇರೆ ಯಾರೋ ಸಪ್ರೇಟ್ ಆಗಿ ಇರೋದಿಲ್ಲ, ಇರ್ತಕ್ಕಂತಹ ರಿಪೋರ್ಟರ್ಸ್ಗಳೇ ಪ್ರತಿಯೊಂದು ಕೆಲಸವನ್ನ ಕೂಡ ಅಲ್ಲಿ ಮಾಡಬೇಕಾಗತ್ತೆ. ಆ ಥರದ ಸಂದರ್ಭಗಳು ಕೂಡ ಇರುತ್ತೆ. ಸೊ ಹೀಗೆ ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲೂ ಕೂಡ ಅಥವಾ ಜಾಹೀರಾತು ಸಂಸ್ಥೆಗಳಲ್ಲೂ ಕೂಡ ಅಲ್ಲಿ ಅವರು ಎಷ್ಟರ ಮಟ್ಟಿಗೆ ಅವರ ಕೆಪಾಸಿಟಿ ಎಷ್ಟಿದೆ, ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ, ಅಡ್ವರ್ಟೈಸಿಂಗ್ ಏಜೆನ್ಸಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ, ಯಾವ ರೀತಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಅವುಗಳೆಲ್ಲದರ ಆಧಾರದ ಮೇಲೆ ಈ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಯ ಸಂರಚನೆಯು ಕೂಡ ಡಿಪೆಂಡೆಂಟ್ ಆಗಿರ್ತಕ್ಕಂತಹದ್ದು. ಕೆಲವು ಸಣ್ಣ ಸಣ್ಣ ಜಾಹೀರಾತು ಸಂಸ್ಥೆಗಳಲ್ಲಿ ಒಂದು ಅಥವಾ ಎರಡು ವಿಭಾಗಗಳು ಒಟ್ಟಿಗೆ ಸೇರ್ಕೊಂಡು ಕೆಲಸವನ್ನ ಮಾಡಬಹುದು. ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ಅವರೇ ಮೀಡಿಯಾ ಡಿಪಾರ್ಟ್ಮೆಂಟ್ನ ಕೆಲಸ ಮಾಡಬಹುದು, ಅಥವಾ ಕಾಪಿ ಡಿಪಾರ್ಟ್ಮೆಂಟ್ ಅವರೇ ಇನ್ಯಾವುದೋ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿನ ಕೆಲಸವನ್ನು ಕೂಡ ಮಾಡಬಹುದು. ಕಾಪಿ ಡಿಪಾರ್ಟ್ಮೆಂಟ್ ಅವರೇನೆ ಇನ್ಯಾವುದೋ ಅಷ್ಟು ಕೆಲಸಗಳನ್ನ PR ಡಿಪಾರ್ಟ್ಮೆಂಟು, ಮೀಡಿಯಾ ಡಿಪಾರ್ಟ್ಮೆಂಟು, ಇವ್ರುಗಳೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ಇವ್ರುಗಳೆಲ್ಲರೂ ಕೂಡ ಒಂದೇ ವಿಭಾಗದವರಾಗಿ ಕೂಡ ಕೆಲಸವನ್ನ ನಿರ್ವಹಿಸುವ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಸೊ ಇದೆಲ್ಲವೂ ಕೂಡ ಡಿಪೆಂಡ್ ಅಪಾನ್ ದರ್ ಸೈಜ್, ಅದು ಎಷ್ಟರ ಪ್ರಮಾಣವನ್ನ ಹೊಂದಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ, ಎಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಅವರು ಪ್ರೊಡಕ್ಷನ್ ಮಾಡ್ತಾರೆ, ಎಷ್ಟು ಅವರ ಟ್ರಾನ್ಸಾಕ್ಷನ್ ವ್ಯವಹಾರಗಳು ಎಷ್ಟರ ಮಟ್ಟಿಗಿದೆ, ಅವುಗಳೆಲ್ಲದರ ಆಧಾರದ ಮೇಲೆ ಇವುಗಳೆಲ್ಲವೂ ಕೂಡ ನಿಂತಿರ್ತಕ್ಕಂಥದ್ದು. ಹಾಗೇನೆ ಇವರು ಏನೆಲ್ಲ ಮಾಡ್ತಾರೆ ಅಂತ ಹೊರಟು ಬಂದಾಗ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳು ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ, ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳಿ ಬಂದಾಗ ಅವರು ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಅಂದ್ರೆ ಅವರ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ಸ್ಗಳು ಏನಿದ್ದಾರೆ, ಉತ್ಪಾದಕರುಗಳು ಏನಿದ್ದಾರೆ, ಉತ್ಪಾದಕರು ಉತ್ಪಾದಿಸಿದಂತಹ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಒಂದಷ್ಟು ಹೊಸ ಹೊಸ ಯೋಜನೆಗಳನ್ನ ಹಾಕೊಳ್ಬೇಕಾಗತ್ತೆ. ಆ ಯೋಜನೆಗಳನ್ನ ಹಾಕೊಳ್ಳೋ ಕೆಲಸವನ್ನ ಈ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳು ಮಾಡ್ತಾರೆ. ಹಾಗೆ ಕಂಡಕ್ಟ್ ರಿಸರ್ಚ್, ಅಲ್ಲಿ ಒಂದಷ್ಟು ಸಂಶೋಧನೆಗಳನ್ನ, ಮಾರುಕಟ್ಟೆನಲ್ಲಿ ಏನೆಲ್ಲಾ ಬದಲಾವಣೆಗಳು ಆಗ್ತಾ ಇದ್ದಾವೆ, ಜನಗಳು ಕಸ್ಟಮರ್ಸ್ಗಳು ಅಥವಾ ಕನ್ಸ್ಯೂಮರ್ಸ್ ಅನುಭೋಗಿಗಳು ಏನಿದ್ದಾರೆ, ಅಥವಾ ಉತ್ಪನ್ನಗಳನ್ನ ಬಳಕೆ ಮಾಡ್ಕೊಳ್ತಕ್ಕಂತಹ ಗ್ರಾಹಕರು ಏನಿದ್ದಾರೆ, ಯಾವ ರೀತಿಯ ಒಲವುಗಳನ್ನ ಹೊಂದಿದ್ದಾರೆ, ಯಾವ ರೀತಿಯ ಪ್ರಾಡಕ್ಟ್ಸ್ಗಳನ್ನ ಅವರು ಉಪಯೋಗಿಸ್ತಾರೆ, ಅದರಿಂದ ಯಾವ ರೀತಿಯಾಗಿ ಮಾರ್ಕೆಟ್ನಲ್ಲಿ ಹೇಗೆ ನಡೀತಾ ಇದೆ, ನಮ್ಮ ಕಾಂಪಿಟೇಟರ್ ಏನಿದ್ದಾನೆ ಅವನು ಹೇಗೆ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಮಾಡ್ತಿದ್ದಾನೆ, ಹೇಗೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳನ್ನ ಮಾಡ್ತಾ ಇದ್ದಾರೆ, ಅವುಗಳ ಕುರಿತಾಗಿ ಇವರು ಒಂದಷ್ಟು ಸಂಶೋಧನೆಗಳನ್ನ ಕೂಡ ಮಾಡ್ತಾರೆ, ರಿಸರ್ಚ್ ಅನ್ನ ಮಾಡ್ತಾರೆ. ಹಾಗೆ ಕ್ರಿಯೇಟ್ ಅಡ್ವರ್ಟೈಸ್ಮೆಂಟ್, ಈಗಾಗಲೇ ಹೇಳಿದ ಹಾಗೆ ಜಾಹೀರಾತುಗಳನ್ನ ನಿರ್ಮಾಣ ಮಾಡ್ತಕ್ಕಂತಹ ಕೆಲಸವನ್ನ ಕೂಡ ಈ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳು ಕೂಡ ಮಾಡುತ್ತೆ. ಅಂಡ್ ಸ್ಪೇಸ್ ಅಂಡ್ ಟೈಮ್ ಫಾರ್ ಮೀಡಿಯಾ, ಮಾಧ್ಯಮಗಳಲ್ಲಿ ಬಂದಾಗ, ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬಂದಾಗ ಸ್ಪೇಸನ್ನು ನಾವು ಟೈಮನ್ನು ಪರ್ಚೇಸ್ ಮಾಡ್ತೇವೆ. ಹಾಗೆ ಟೆಲಿವಿಷನ್ ಮೀಡಿಯಾಗೆ ಬಂದಾಗ ನಾವು ಸ್ಪೇಸನ್ನು ಕೂಡ ಪರ್ಚೇಸ್ ಮಾಡ್ತಕ್ಕಂಥದ್ದು. ಸೊ ಹೀಗೆ ವಿವಿಧ ಮಾಧ್ಯಮಗಳು ಏನಿದ್ದಾವೆ ಆ ಮಾಧ್ಯಮಗಳಿಗೆ ತಕ್ಕ ಹಾಗೆ ಅಲ್ಲಿ ಅವರುಗಳು ಟೈಮ್ ಮತ್ತು ಸಮಯ ಮತ್ತು ಸ್ಥಳ ಎರಡನ್ನೂ ಕೂಡ ನಿಗದಿ ಮಾಡ್ತಕ್ಕಂತಹದ್ದು, ಹಾಗೆ ಅವುಗಳನ್ನು ಪರ್ಚೇಸ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಸೊ ಆಲ್ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಡೋಂಟ್ ಹ್ಯಾವ್ ಎ ಸೇಮ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಸೊ ಹೌದು, ಪ್ರತಿಯೊಂದು ಏಜೆನ್ಸಿಗಳು ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹ ಸಾಂಸ್ಥಿಕ ಸಂರಚನೆಯನ್ನು ಹೊಂದಿರೋದಿಲ್ಲ. ಯಾಕಪ್ಪ ಹೊಂದಿರೋದಿಲ್ಲ ಅಂತಂದರೆ ಇಟ್ಸ್ ಡಿಪೆಂಡ್ ಅಪಾನ್ ಇಟ್ಸ್ ಸೈಜ್. ಅಲ್ಲಿ ಸೈಜ್ ಅಳತೆ ಎಷ್ಟರ ಮಟ್ಟಿಗೆ ಇದೆ, ಅವರು ಎಷ್ಟರ ಮಟ್ಟಿಗೆ ಅವರು ಟ್ರಾನ್ಸಾಕ್ಷನ್ಸ್ಗಳನ್ನು, ವ್ಯವಹಾರಗಳನ್ನು ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಅವರು ಬಂಡವಾಳವನ್ನು ಹೂಡುವ ಕೆಪಾಸಿಟಿಯ ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ, ಇವುಗಳೆಲ್ಲದರ ಆಧಾರದ ಮೇಲೆ ಇವಾಗೊಂದು ಸಾಂಸ್ಥಿಕ ರಚನೆಯ ಕೂಡ ಇರ್ತಕ್ಕಂಥದ್ದು. ಸೊ ಕೆಲವೊಮ್ಮೆ ಅದು ಹೆಚ್ಚು ಇರಬಹುದು, ಕೆಲವೊಮ್ಮೆ ಕಡಿಮೆ ವಿಭಾಗಗಳು ಕೂಡ ಅಲ್ಲಿ ಇರಬಹುದು. ಸೊ ಹಾಗಾಗಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳಂದರೆ ಎಲ್ಲ ಜಾಹೀರಾತು ಸಂಸ್ಥೆಗಳು ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹ ಸಂರಚನೆಯನ್ನು ಹೊಂದಿದೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ನಾವು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಹೇಗೆ ನಾವು ಮಾಧ್ಯಮಗಳಲ್ಲಿ ಸಣ್ಣ ಪತ್ರಿಕೆಗಳು, ದೊಡ್ಡ ಪತ್ರಿಕೆಗಳು ಅಂತ ಹೇಳಿ ಹೇಗೆ ನಾವು ಸಗ್ರಿಗೇಷನ್ಸ್ಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಅಲ್ಲಿ ಹೇಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳು ಒಂದೇ ಡಿಪಾರ್ಟ್ಮೆಂಟ್ಗಳಾಗಿ ಹೇಗೆ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ, ಹಾಗೆ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳಲ್ಲೂ ಕೂಡ ವಿವಿಧ ವಿಭಾಗಗಳು ಒಟ್ಟಿಗೆ ಸೇರಿಕೊಂಡು
ಒಂದೇ ರೀತಿಯಲ್ಲಿ ಕೆಲಸವನ್ನು ಮಾಡುವ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಈ ಒಂದು ಜಾಹೀರಾತು ಸಂಸ್ಥೆಗಳು ಏನಿದ್ದಾವೆ ಅವರದೇ ಆಗಿರ್ತಕ್ಕಂತಹ ಒಂದಷ್ಟು ಸಾಂಸ್ಥಿಕ ಸಂರಚನೆಯನ್ನು ಕೂಡ ಅವರು ಹೊಂದಿರತಕ್ಕಂತಹದ್ದು. ದೆನ್ ಒಟ್ಟಾರೆಯಾಗಿ ನೋಡಬೇಕು ಅಂತ ಹೇಳಿ ಅಂದಾಗ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿಯನ್ನು ನೋಡಿದಂತಹ ಸಂದರ್ಭಗಳಲ್ಲಿ ಅಥವಾ ಒಂದು ಜಾಹೀರಾತು ಸಂಸ್ಥೆಯನ್ನು ನೋಡಿದಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಕ್ಕಂತಹ ವಿಭಾಗಗಳು ಈ ಕೆಳಗಂಡಂತೆ ಇದ್ದಾವೆ. ಸೊ ಕೆಲವು ತುಂಬ ಹೆಚ್ಚು ಬಹುತೇಕ ಸಂದರ್ಭಗಳಲ್ಲಿ ಅಥವಾ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂತ ಹೇಳಿ ತಗೊಂಡಾಗ ಅಥವಾ ಒಂದು ಜಾಹೀರಾತು ಸಂಸ್ಥೆ ಅಂತ ಹೇಳಿ ತೆಗೆದುಕೊಂಡಾಗ ಆ ಜಾಹೀರಾತು ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ವಿಭಾಗಗಳು ಯಾವುದೆಲ್ಲ ಅಂತ ಹೇಳಿ ನೋಡಿದಾಗ ಒಂದು ಆದರ್ಶ ಜಾಹೀರಾತು ಸಂಸ್ಥೆಗಳಲ್ಲಿ ಈ ಕೆಳಗಿನ ವಿಭಾಗಗಳನ್ನು ನಾವು ಗುರುತಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಮೊದಲನೆಯದು ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್, ಸಂಪರ್ಕ ವಿಭಾಗ. ಅವರ ಕೆಲಸ ಏನಪ್ಪಾ ಅಂತಂದ್ರೆ ಮುಂದಿನ ಬರುತ್ತೆ ನಿಮಗೆ ಮುಂದಿನ ತರಗತಿಗಳಲ್ಲಿ ಹೇಳ್ತೇನೆ ನಾನು. ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ತಕ್ಕಂತಹದ್ದು, ಉತ್ಪಾದಕರು ಹಾಗೆ ಮಾಧ್ಯಮಗಳ ನಡುವೆ ಒಂದು ರೀತಿಯ ಅವರ ಸಂಪರ್ಕವನ್ನ ಸಾಧಿಸ್ತಕ್ಕಂತಹದ್ದು, ಮಾಧ್ಯಮಗಳಲ್ಲಿ ಟೈಮ್ ಮತ್ತು ಸ್ಪೇಸನ್ನು ಪರ್ಚೇಸ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಂಪರ್ಕವನ್ನು ಸಾಧಿಸಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಉತ್ಪಾದಕರು ಅವರ ಉತ್ಪನ್ನಗಳ ಕುರಿತಾಗಿ ಏನು ಜಾಹೀರಾತುಗಳನ್ನು ಕೊಡಬೇಕು ಅವ್ರುಗಳನ್ನು ಕೂಡ ಆ ಸಂಪರ್ಕವನ್ನು ಕೂಡ ಇವರು ಸಾಧಿಸಬೇಕಾಗತ್ತೆ. ಹಾಗೇನೆ ಮಾಧ್ಯಮಗಳು, ಯಾಕೆ ಅಂತಂದರೆ ಮಾಧ್ಯಮಗಳು ಇಲ್ಲಿ ಅವರು ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಮೀಡಿಯಾ ಡಿಪಾರ್ಟ್ಮೆಂಟ್ಗಳು ಕೂಡ ಇಲ್ಲಿ ಇರುತ್ತೆ. ಮೀಡಿಯಾ ಡಿಪಾರ್ಟ್ಮೆಂಟ್ ಅವರು ಕೂಡ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಯ ಸ್ಟ್ರಕ್ಚರಲ್ಲಿ ಕೂಡ ಬರ್ತಕ್ಕಂಥದ್ದು. ಮಾಧ್ಯಮಗಳಲ್ಲಿ ಎಲ್ಲ ರೀತಿಯ ಮಾಧ್ಯಮಗಳು ಇರ್ಬೋದು. ಈಗ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅಥವಾ ಆನ್ಲೈನ್ ಕೂಡ ಆಗಿರ್ಬೋದು. ಸೊ ಇವುಗಳಲ್ಲಿ ಟೈಮ್ ಸ್ಪೇಸ್ನ ಪರ್ಚೇಸ್ ಮಾಡ್ತಕ್ಕಂತಹ ಕೆಲಸವನ್ನು ಈ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳು ಕೂಡ ಮಾಡುತ್ತವೆ. ದೆನ್ ಕಾಪಿ ಡಿಪಾರ್ಟ್ಮೆಂಟ್, ಇಲ್ಲಿ ಕೂಡ ಜಾಹೀರಾತು ಪ್ರತಿಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂತಹದ್ದು. ಈ ಪ್ರತಿ ವಿಭಾಗ ಅಂತ ಹೇಳಿ ಕೂಡ ಜಾಹೀರಾತು ಪ್ರತಿ ವಿಭಾಗ ಅಂತ ಹೇಳಿ ಕೂಡ ಅದನ್ನ ಹೇಳಲಾಗುತ್ತೆ. ಈ ಜಾಹೀರಾತುಗಳಿಗೆ ಏನು ನಾವು ನಮ್ಮ ಟೆಲಿವಿಷನ್ ಮೀಡಿಯಾಗಳಲ್ಲಿ ಆ ಪರದೆ ಮೇಲೆ ನಾವು ಟೆಲಿವಿಷನ್ ಟಿವಿ ಸ್ಕ್ರೀನ್ಗಳ ಮೇಲೆ ನಾವು ಏನು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನೋಡ್ತೇವೆ, ಆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರೋದಕ್ಕೂ ಮೊದಲು ಸಾಕಷ್ಟು ರೂಪಾಂತರಗೊಂಡು ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ನಮ್ಮ ಟಿವಿ ಸ್ಕ್ರೀನಲ್ಲಿ ಟಿವಿ ಪರದೆ ಮೇಲೆ ನಾವು ಗುರುತಿಸೋದಕ್ಕೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳು ಆ ಟಿವಿ ಸ್ಕ್ರೀನ್ನಲ್ಲಿ ಬರೋದಕ್ಕೂ ಮೊದಲು ಅವುಗಳನ್ನ ಸ್ಕ್ರಿಪ್ಟನ್ನು ರೆಡಿ ಮಾಡಬೇಕಾಗತ್ತೆ, ಜಾಹೀರಾತು ಪ್ರತಿಯನ್ನು ತಯಾರು ಮಾಡಬೇಕಾಗತ್ತೆ. ಯಾರು ಈ ಥರ ಆರ್ಟಿಸ್ಟ್ಗಳು ಯಾರಿರಬೇಕು, ಯಾವ ರೀತಿಯ ಆರ್ಟಿಸ್ಟ್ಗಳನ್ನು ಅವರು ತಗೊಳ್ಬೇಕಾಗತ್ತೆ, ಎಷ್ಟು ಜನ ಇರಬೇಕು, ಔಟ್ಡೋರಲ್ಲಿ ಶೂಟಿಂಗ್ ಮಾಡಬೇಕಾ ಅಥವಾ ಇಂಡೋರಲ್ಲಿ ಶೂಟಿಂಗ್ ಮಾಡಬೇಕಾ, ಡೈಲಾಗ್ ಡೆಲಿವರಿ ಮಾಡಬೇಕು ಅಂತಂದಾಗ ಯಾರು ಯಾವ ಡೈಲಾಗನ್ನು ಹೇಳಬೇಕಾಗತ್ತೆ. ಸೊ ಹೀಗೆ ಪ್ರತಿಯೊಂದು ಇದು ಎಲ್ಲವನ್ನು ಹಿನ್ನೆಲೆಯನ್ನೆಲ್ಲವನ್ನೂ ಕೂಡ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ಗಳನ್ನ ಎಲ್ಲವನ್ನೂ ಕೂಡ ಈ ಕಾಪಿ ಡಿಪಾರ್ಟ್ಮೆಂಟ್ಗಳಲ್ಲಿ ಹೇಳ್ತಾರೆ. ಅವರು ಜಾಹೀರಾತು ಪ್ರತಿಯನ್ನು ಏನು ಪ್ರಿಪೇರ್ ಮಾಡ್ತಾರೆ ಅವುಗಳನ್ನು ಆಧಾರವಾಗಿ ಇಟ್ಕೊಂಡು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಅಥವಾ ನಿರ್ಮಾಣ ವಿಭಾಗದವರು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಜಾಹೀರಾತುಗಳನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗೆ ಈ ಕಲಾ ವಿಭಾಗ ಅಥವಾ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಏನು ನೋಡ್ತೇವೆ, ಈ ಆರ್ಟ್ ಡಿಪಾರ್ಟ್ಮೆಂಟ್ ಅವರ ಕೆಲಸ ಏನಪ್ಪ ಅಂತಂದರೆ ಈ ಕಾಪಿ ಡಿಪಾರ್ಟ್ಮೆಂಟ್ ಅವರು ಏನು ಜಾಹೀರಾತು ಪ್ರತಿಯನ್ನು ನಿರ್ಮಾಣ ಮಾಡಿರ್ತಾರೆ ಅಥವಾ ಜಾಹೀರಾತು ಪ್ರತಿಯನ್ನು ಬರೆದಿರ್ತಾರೆ ಅದಕ್ಕೆ ಸೂಕ್ತವಾಗಿ ಬೇಕಾಗಿರ್ತಕ್ಕಂತಹ ಕಲೆ, ಈಗ ಏನೋ ಪಿಕ್ಚರ್ ಬೇಕು ಅಥವಾ ಇನ್ನೇನೋ ಗ್ರಾಫಿಕ್ಸ್ಗಳು ಬೇಕು ಅದಕ್ಕೆ, ಅಥವಾ ಇನ್ಯಾವುದೋ ಒಂದಷ್ಟು ಮ್ಯೂಸಿಕ್ ಬೇಕು ಅಥವಾ ಬ್ಯಾಕ್ಗ್ರೌಂಡ್ ಸೌಂಡ್ ಎಫೆಕ್ಟ್ಸ್ಗಳು ಬೇಕು. ಸೊ ಹೀಗೆ ಈ ಥರದ ಏನಾದರೂ ಬದಲಾವಣೆಗಳು ಬೇಕು, ಕಲರ್ ಕಾಂಬಿನೇಷನ್ನಲ್ಲಿ ಏನಾದರೂ ಬದಲಾವಣೆಗಳು ಮಾಡಬೇಕು ಅಂತಿದ್ರೆ ಈ ರೀತಿಯ ಕೆಲಸಗಳನ್ನೆಲ್ಲವನ್ನೂ ಕೂಡ ಈ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಕಲಾ ವಿಭಾಗದವರು ಕೂಡ ನೋಡ್ಕೊಳ್ತಾರೆ. ಹಾಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಏನಪ್ಪಾ ಅಂತಂದ್ರೆ ನಿರ್ಮಾಣ ವಿಭಾಗ ಅಂತ ಹೇಳಿ ಕೂಡ ಇದನ್ನ ಕರಿತೇವೆ. ಕಾಪಿ ಡಿಪಾರ್ಟ್ಮೆಂಟ್ ಅವರು ಅಡ್ವರ್ಟೈಸ್ಮೆಂಟ್ ಪ್ರತಿಯನ್ನು ಜಾಹೀರಾತು ಪ್ರತಿಯನ್ನು ಬರೆದು ಕೊಡ್ತಾರೆ. ಈ ಕಲಾ ವಿಭಾಗದವರು ಅದಕ್ಕೆ ಬೇಕಾಗಿರತಕ್ಕಂತಹ ಸೂಕ್ತವಾದಂತಹ ಒಂದು ಸ್ವರೂಪವನ್ನು, ಸ್ಕೆಲಿಟನ್ಗೆ ಒಂದು ದೇಹದ ಆಕೃತಿಯನ್ನು ಕೊಡ್ತಾರೆ. ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಥವಾ ನಿರ್ಮಾಣ ವಿಭಾಗದವರು ಅದಕ್ಕೆ ಜೀವ ತುಂಬತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಕಂಪ್ಲೀಟ್ ಆಗಿ ಒಂದು ಅಡ್ವರ್ಟೈಸ್ಮೆಂಟನ್ನು ನಾವು ಟಿವಿ ಪರದೆಯಲ್ಲಿ ನಾವು ಹೇಗೆ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನೋಡ್ತೇವೆ ಆ ರೀತಿಯಾಗಿ ಅವುಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ಕೆಲಸವನ್ನು ಈ ವಿಭಾಗದವರು ನಿರ್ಮಾಣ ವಿಭಾಗದವರು ಕೂಡ ನೋಡ್ಕೊಳ್ತಕ್ಕಂಥದ್ದು. ಹಾಗೆ ರಿಸರ್ಚ್ ಡಿಪಾರ್ಟ್ಮೆಂಟ್ ಅಥವಾ ಸಂಶೋಧನಾ ವಿಭಾಗ ಅಂತ ಹೇಳಿ ಕರಿತೇವೆ. ಈ ಸಂಶೋಧನಾ ವಿಭಾಗದವ್ರ ಕೆಲಸ ಏನಪ್ಪಾ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ,
ಯಾವೆಲ್ಲ ಪ್ರಾಡಕ್ಟ್ಗಳು ಮೂವ್ ಆಗ್ತಾ ಇದೆ, ಹೇಗೆ ನಡೀತಾ ಇದೆ, ಮತ್ತು ಸಮೀಕ್ಷೆಗಳನ್ನು ಕೈಗೊಳ್ತಕ್ಕಂತಹದ್ದು, ಯಾರಿಗೆ ಯಾವ ವಸ್ತುಗಳ ಮೇಲೆ ಒಲವಿದೆ, ಹೇಗೆ ನಾವು ನಮ್ಮ ಪ್ರಾಡಕ್ಟನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ಗ್ರಾಹಕರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಾವು ಹೇಗೆ ಕೆಲಸ ಮಾಡಬಹುದು, ನಮ್ಮ ಕಾಂಪಿಟೇಟರ್ ಏನು ಮಾಡ್ತಾ ಇದ್ದಾರೆ, ನಾವು ಏನು ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಳ್ಬಹುದು, ಅವುಗಳ ಬಗ್ಗೆ ಕುರಿತಾಗಿ ಒಂದಷ್ಟು ಮಾರುಕಟ್ಟೆಯ ಸಮೀಕ್ಷೆಗಳನ್ನು, ಮಾರುಕಟ್ಟೆಯ ಸಂಶೋಧನೆಗಳನ್ನು ಕೂಡ ಕೈಗೊಳ್ಳುವಂತಹ ಕೆಲಸವನ್ನು ಈ ವಿಭಾಗದವರು ಮಾಡ್ತಾರೆ. ಇನ್ನು ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಇವ್ರುಗಳು ಕೆಲಸ ಇದು ಹೆಸರೇ ಹೇಳುವ ಹಾಗೆ ವಿಭಾಗದಲ್ಲಿ ಅಡ್ವರ್ಟೈಸ್ಮೆಂಟ್, ಒಟ್ಟಾರೆ ಏಜೆನ್ಸಿ ಏನಿದೆ, ಒಟ್ಟಾರೆ ಜಾಹೀರಾತು ಸಂಸ್ಥೆ ಏನಿದೆ, ಆ ಜಾಹೀರಾತು ಸಂಸ್ಥೆಯಲ್ಲಿ ಅಕೌಂಟ್ಸ್ಗಳನ್ನು ಮತ್ತು ಫಿನಾನ್ಸನ್ನು ಮೇಂಟೈನ್ ಮಾಡ್ತಕ್ಕಂತಹ ಕೆಲಸವನ್ನು ಈ ವಿಭಾಗದವರು ಕೂಡ ಮಾಡ್ತಾರೆ. ಹಾಗೆ ಪಬ್ಲಿಕ್ ರಿಲೇಷನ್ ಡಿಪಾರ್ಟ್ಮೆಂಟ್, PR ಡಿಪಾರ್ಟ್ಮೆಂಟ್ ಅದನ್ನು ಕೂಡ ಕರಿತೇವೆ. ಸಾರ್ವಜನಿಕ ಸಂಪರ್ಕ ವಿಭಾಗ ಅಂತ ಹೇಳಿ ಕೂಡ ಕನ್ನಡದಲ್ಲಿ ಹೇಳ್ತೇವೆ. ಈ ಸಾರ್ವಜನಿಕ ಸಂಪರ್ಕ ವಿಭಾಗದ ಕೆಲಸ ಏನಪ್ಪ ಅಂತಂದರೆ, ಇಲ್ಲಿ ಬೇರೆ ಬೇರೆ ಜನದ ಒಂದು ಸಂಪರ್ಕವನ್ನು ಸಾಧಿಸ್ತಕ್ಕಂತಹದ್ದು, ಜಾಹೀರಾತು ಏಜೆನ್ಸಿಗೆ ಸಂಬಂಧಪಟ್ಟಂತಹ ಗ್ರಾಹಕರು ಏನಿದ್ದಾರೆ, ಲೈಕ್ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಮೀಡಿಯಾದವ್ರು ಇರ್ಬೋದು, ಅವ್ರುಗಳೆಲ್ಲರ ನಡುವೆ ಒಂದು ರೀತಿಯಾಗಿರ್ತಕ್ಕಂತಹ ಉತ್ತಮ ಸಂಪರ್ಕವನ್ನು ಸಾಧಿಸುವಂತಹ ಕೆಲಸವನ್ನು ಈ ಒಂದು ಪಬ್ಲಿಕ್ ರಿಲೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾಡ್ತಾರೆ. ಹಾಗೆ ಆಫೀಸ್ ಮ್ಯಾನೇಜ್ಮೆಂಟ್ ಅಥವಾ ಕಚೇರಿ ನಿರ್ವಹಣೆಯನ್ನು ಮಾಡ್ತಕ್ಕಂತಹದ್ದು. ಕಚೇರಿ ನಿರ್ವಹಣೆ ಅಂತ ಹೇಳಿ ಬಂದಾಗ ಅಲ್ಲಿರ್ತಕ್ಕಂತಹ ಏನು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಜನರೇನಿದ್ದಾರೆ ಅಥವಾ ಎಂಪ್ಲಾಯೀಸ್, ನೌಕರರು ಏನಿದ್ದಾರೆ, ಅವರಿಗೆ ಬೇಕಾಗಿರ್ತಕ್ಕಂತಹ ಸ್ಯಾಲರಿಯನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಏನಾದರೂ ಪೋಸ್ಟ್ ವೇಕೆಂಟ್ ಇದ್ದಂತಹ ಸಂದರ್ಭಗಳಲ್ಲಿ ಅವ್ರನ್ನ ಹೈರ್ ಮಾಡ್ಕೊಳ್ತಕ್ಕಂತಹದ್ದು, ಪ್ರಮೋಷನ್ ಕೊಡೋ ಸಂದರ್ಭಗಳಲ್ಲಿ ಅವರಿಗೆ ಪ್ರಮೋಷನ್ಗೆ ರೆಕಮೆಂಡ್ ಮಾಡ್ತಕ್ಕಂತಹದ್ದು. ಸೊ ಹೀಗೆ ಒಟ್ಟಾರೆಯಾಗಿ ಕಚೇರಿಯನ್ನು ಅಥವಾ ಒಟ್ಟಾರೆ ಆ ಒಂದು ಏಜೆನ್ಸಿಯ ಸಂಸ್ಥೆ ಏನಿದೆ, ಆ ಸಂಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂತಹ ಕೆಲಸವನ್ನು ಈ ಒಂದು ಆಫೀಸ್ ಮ್ಯಾನೇಜ್ಮೆಂಟ್ನವರು ಕೂಡ ನೋಡ್ಕೊಳ್ತಾರೆ. ದೆನ್ ಫಸ್ಟ್ ಒನ್, ನಾವು ಈಗಾಗಲೇ ಮಾತಾಡಿದ ಹಾಗೇನೆ ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ಅಥವಾ ಸಂಪರ್ಕ ವಿಭಾಗ. ಈ ಸಂಪರ್ಕ ವಿಭಾಗ ನಾನು ಈಗಾಗಲೇ ಹೇಳಿದ ಹಾಗೆ ದಿಸ್ ಡಿಪಾರ್ಟ್ಮೆಂಟ್ ಈಸ್ ಆಲ್ಸೋ ನೋನ್ ಆಸ್ ಕ್ಲೈಂಟ್ ಡಿಪಾರ್ಟ್ಮೆಂಟ್, ಗ್ರಾಹಕ ವಿಭಾಗ ಅಂತಲೂ ಕೂಡ ಇದನ್ನು ಕರೀಲಾಗತ್ತೆ. ಈ ಗ್ರಾಹಕ ವಿಭಾಗದ ಕೆಲಸ ಏನಪ್ಪ ಅಂತಂದರೆ, ಕೀಪಿಂಗ್ ಕಾಂಟ್ಯಾಕ್ಟ್ ವಿತ್ ದೇರ್ ಪ್ರಾಸ್ಪೆಕ್ಟಿವ್ ಕ್ಲೈಂಟ್ಸ್ ಆಫ್ ದ ಅಡ್ವರ್ಟೈಸಿಂಗ್ ಏಜೆನ್ಸಿ, ಮೋಸ್ಟ್ಲಿ ದ ಅಡ್ವರ್ಟೈಸರ್. ಈ ಒಂದು ವಿಭಾಗದವರ ಕೆಲಸ ಏನು ಅಂತಂದರೆ, ಯಾವಾಗಲೂ ಕೂಡ ಅವರ ಕ್ಲೈಂಟ್ಸ್ಗಳೇನಿದ್ದಾರೆ, ಆ ಜಾಹೀರಾತು ಸಂಸ್ಥೆಯ ಗ್ರಾಹಕರು ಏನಿದ್ದಾರೆ, ಅವ್ರಗಳ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಸಾಧಿಸ್ತಕ್ಕಂತಹದ್ದು. ಹೊಸ ಗ್ರಾಹಕರನ್ನು, ಉತ್ಪಾದಕರನ್ನು ಅಲ್ಲಿ ಕಾಂಟ್ಯಾಕ್ಟ್ ಸಂಪರ್ಕವನ್ನು ಮಾಡ್ತಕ್ಕಂತಹದ್ದು, ಅವರ ಮೂಲಕ ಜಾಹೀರಾತುಗಳನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಇವರು ಯಾವಾಗಲೂ ಕೂಡ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ, ನಮಗೆ ಕಾಂಟ್ಯಾಕ್ಟ್ಗಳು ಇದ್ದಾಗ ಮಾತ್ರ, ನಿರಂತರವಾಗಿ ಜಾಹೀರಾತುಗಳು, ಉತ್ಪಾದಕರು ನಮಗೆ ಜಾಹೀರಾತು ನೀಡೋದಕ್ಕೆ ಒಂದು ವಿಷಯಗಳನ್ನು ಕೊಡ್ತಾ ಇದ್ದಾಗ ಮಾತ್ರ ನಮಗೆ ನಮ್ಮ ಬಿಸ್ನೆಸ್ ರನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ಯಾವುದೇ ಬಿಸ್ನೆಸ್ಗಳು ಕೂಡ, ನಮ್ಮ ವ್ಯಾಪಾರ ವಹಿವಾಟುಗಳು ನಿರಂತರವಾಗಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಇನ್ವೆಸ್ಟ್ ಹಾಕಿದ ಬಂಡವಾಳಗಳೆಲ್ಲವೂ ಕೂಡ ವೇಸ್ಟ್ ಆಗುತ್ತೆ. ನಾವು ಪ್ರಾಫಿಟ್ ಸಿಗದೇನೆ ಲಾಸ್ ಆಗುವ ಸಾಧ್ಯತೆಗಳು ಕೂಡ ಇಲ್ಲಿ ಇರುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಯು ಕೂಡ ಎಲ್ಲೋ ಒಂದು ಕಡೆ ಪ್ರಾಫಿಟ್ನಲ್ಲಿ ಕೂಡ, ಇದು ಕೂಡ ಒಂದು ಉದ್ಯಮದ ರೀತಿಯಲ್ಲೇ ಕೂಡ ರನ್ ಆಗ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ಕ್ಲೈಂಟ್ಸ್ಗಳನ್ನು ನಿರಂತರವಾಗಿ, ಅವರ ಗ್ರಾಹಕರು ಏನಿದ್ದಾರೆ, ಆ ಗ್ರಾಹಕರನ್ನು ನಿರಂತರವಾಗಿ ಸಂಪರ್ಕಕ್ಕೆ ತೆಗೆದುಕೊಳ್ತಕ್ಕಂತಹದ್ದು, ಅವರ ಜೊತೆ ನಿರಂತರವಾಗಿ ಸಂವಹನವನ್ನು, ಕಮ್ಯುನಿಕೇಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಒಂದು ವಿಭಾಗದವರು ಮಾಡ್ತಾರೆ. ಸೊ ಫಂಕ್ಷನ್ಸ್ಗಳು ನಾನು ಈಗಾಗಲೇ ಹೇಳಿದ ಹಾಗೆ, ಕ್ಯಾರಿಯಿಂಗ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಟು ದ ಕ್ಲೈಂಟ್ಸ್, ಮಾಹಿತಿಯನ್ನು ರವಾನಿಸ್ತಕ್ಕಂತಹದ್ದು. ಅಲ್ಲಿರ್ತಕ್ಕಂತಹ ವಿಭಾಗದವ್ರು ಏನಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಯವರು ಏನಿದ್ದಾರೆ, ಅಥವಾ ಕ್ಲೈಂಟ್ಗಳು ಏನಿದ್ದಾರೆ, ಆ ಗ್ರಾಹಕರು, ಉತ್ಪಾದಕರುಗಳು ಏನಿದ್ದಾರೆ, ಆ ಉತ್ಪಾದಕರುಗಳಿಗೆ ಬೇಕಾಗಿರ್ತಕ್ಕಂತಹ ಮಹತ್ವಪೂರ್ಣವಾಗಿರ್ತಕ್ಕಂತಹ ಮಾಹಿತಿಗಳನ್ನು ಎಲ್ಲವನ್ನೂ ಕೂಡ ರವಾನೆ ಮಾಡ್ತಕ್ಕಂತಹ ಕೆಲಸವನ್ನು ಅವರು ಮಾಡ್ತಾರೆ. ಪ್ರತಿ ಸಂದರ್ಭಗಳಲ್ಲೂ ಕೂಡ, ಪ್ರತಿ ಹಂತದಲ್ಲೂ ಕೂಡ ಈ ಗ್ರಾಹಕರ ಜೊತೆಗೆ ನಿರಂತರವಾಗಿರ್ತಕ್ಕಂತಹ ಮಾಹಿತಿ ರವಾನೆ, ಕಮ್ಯುನಿಕೇಟ್ ಮಾಡೋದ್ರ ಮೂಲಕ, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದ್ರ ಮೂಲಕ ಅವರು ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಫರ್ಟ್ಸ್ ಫಾರ್ ರಿಟೈನಿಂಗ್ ಅಂಡ್ ಕ್ರಿಯೇಟಿಂಗ್ ನ್ಯೂ ಕ್ಲೈಂಟ್ಸ್, ನಾವು ಹೊಸ
ಕ್ಲೈಂಟ್ಸ್ಗಳನ್ನು ಹುಡುಕೊಳ್ಬೇಕು, ಮತ್ತು ಈಗಾಗಲೇ ಎಕ್ಸಿಸ್ಟೆನ್ಸಲ್ಲಿ ಇರ್ತಕ್ಕಂತಹ ಕ್ಲೈಂಟ್ಗಳೇನಿದ್ದಾರೆ, ಗ್ರಾಹಕರೇನಿದ್ದಾರೆ, ಅವ್ರುಗಳನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಕೆಲಸವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಈಗಿರುವ ಈಗಾಗಲೇ ಅಸ್ತಿತ್ವದಲ್ಲಿ ಇರ್ತಕ್ಕಂತಹ ಕ್ಲೈಂಟ್ಸ್ಗಳನ್ನ, ಗ್ರಾಹಕರನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ನಾವು ಹೊಸ ಕ್ಲೈಂಟ್ಗಳನ್ನು ಅಥವಾ ಹೊಸ ಗ್ರಾಹಕರನ್ನು ನಾವು ಸೆಳಿತಕ್ಕಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಸೊ ಬಿಲ್ಡಿಂಗ್ ದ ಬ್ರಿಡ್ಜ್ ಬಿಟ್ವೀನ್ ದ ಅಡ್ವರ್ಟೈಸಿಂಗ್ ಏಜೆನ್ಸಿ ಆ್ಯಂಡ್ ದ ಕ್ಲೈಂಟ್. ಈ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಏನಿದ್ದಾರೆ, ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂದರೆ ಜಾಹೀರಾತು ಸಂಸ್ಥೆ ಮತ್ತು ಗ್ರಾಹಕರ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ ಕೆಲಸವನ್ನು ಈ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಅಥವಾ ಈ ಒಂದು ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾಡ್ತಕ್ಕಂಥದ್ದು. ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳಿಗೆ ಅವರ ಗ್ರಾಹಕರು ಬಂದಾಗ, ಅಂದರೆ ಉತ್ಪಾದಕರು ಬಂದಾಗ ಮಾತ್ರ ಇವರಿಗೆ ಜಾಹೀರಾತುಗಳು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಮೂಲಕ ಮಾತ್ರ ಮಾಧ್ಯಮಗಳಿಗೆ ಬೇಕಾಗಿರ್ತಕ್ಕಂತಹ ಮಾಧ್ಯಮಗಳಲ್ಲಿ ಟೈಮ್ ಮತ್ತು ಸ್ಪೇಸನ್ನು ಪರ್ಚೇಸ್ ಮಾಡೋದಕ್ಕೆ ಇವರು ಸಾಧ್ಯ ಆಗುತ್ತೆ. ಇವರ ಬಿಸ್ನೆಸ್ ಕೂಡ ರನ್ ಆಗೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇವರು ಯಾವತ್ತೂ ಕೂಡ ನಿರಂತರವಾಗಿ ಈ ಒಂದು ಉತ್ಪಾದಕರು ಹಾಗೆ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಸಂಸ್ಥೆಯ ನಡುವೆ ಒಂದು ಉತ್ತಮವಾಗಿರ್ತಕ್ಕಂತಹ ಸಂಪರ್ಕ ಸೇತುವೆಯನ್ನು ಇವರು ನಿರ್ಮಾಣ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಹೆಲ್ಪ್ಸ್ ಇನ್ ಬೂಸ್ಟಿಂಗ್ ರೆವಿನ್ಯೂ. ಅಫ್ಕೋರ್ಸ್ ನಾನು ಈಗಾಗಲೇ ಹೇಳಿದ ಹಾಗೆ ಯಾವುದೇ ಒಂದು ಬಿಸ್ನೆಸ್ ಕೂಡ ವಿತೌಟ್ ಪ್ರಾಫಿಟ್ ಯಾವುದೂ ಕೂಡ ರನ್ ಆಗಲ್ಲ. ಅಲ್ಲಿ ಹಣವನ್ನು ಅಥವಾ ಪ್ರಾಫಿಟನ್ನು, ಲಾಭವನ್ನು ಯಾವಾಗಲೂ ಕೂಡ ಜನರೇಟ್ ಮಾಡ್ತಾ ಇರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೂಡ ಇವರು ಸಾಕಷ್ಟು ಸಹಾಯವನ್ನು ಕೂಡ ನಿರಂತರವಾಗಿ ಸಂಪರ್ಕ ಸಾಧಿಸೋದ್ರ ಮೂಲಕ ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ಮತ್ತಷ್ಟು ಅವರು ಅವಕಾಶಗಳನ್ನು ಕೂಡ ಮಾಡ್ತಾರೆ. ಪ್ರಮೋಷನ್ ಆಫ್ ದೇರ್ ಏಜೆನ್ಸಿ ಟು ಕ್ರಿಯೇಟ್ ನ್ಯೂ ಪ್ರಮೋಷನ್ಸ್. ಹೊಸ ಅಡ್ವರ್ಟೈಸ್ಮೆಂಟ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಹೊಸ ಕ್ಲೈಂಟ್ಗಳು ಏನು ಕೊಟ್ಟಿದ್ದಾರೆ ಅವರ ಒಂದು ಇದನ್ನು ಕೂಡ ಇವರು ಏಜೆನ್ಸಿಯನ್ನು ಕೂಡ ಇವರ ಏಜೆನ್ಸಿ ಅಂದರೆ ಇವರ ಅಡ್ವರ್ಟೈಸಿಂಗ್ ಏಜೆನ್ಸಿ, ಫಾರ್ ಎಕ್ಸಾಂಪಲ್ ಎಕ್ಸ್ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಅಂತ ಹೇಳಿ ರನ್ ಮಾಡ್ತಾ ಇದ್ದಾರೆ, ಅವರು ಒಂದು ಏಜೆನ್ಸಿಯನ್ನು ರನ್ ಮಾಡ್ತಿದ್ದಾರೆ. ಆ ಏಜೆನ್ಸಿ ಬಗ್ಗೆ ತನ್ನನ್ನು ತಾನು ಪ್ರಮೋಷನ್ ಮಾಡ್ತಕ್ಕಂಥದ್ದು, ಅವುಗಳ ಮೂಲಕ ಉತ್ಪಾದಕರು ಹಾಗೆ ಮಾಧ್ಯಮದವರನ್ನು ಸೆಳಿತಕ್ಕಂತಹ ಕೆಲಸವನ್ನು ಈ ಒಂದು ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾಡ್ತಾರೆ. ಅದರ ಮೂಲಕ ಹೊಸ ಕ್ಲೈಂಟ್ಗಳನ್ನು ಸೆಳಿತಕ್ಕಂತಹದ್ದು, ಹೊಸ ಗ್ರಾಹಕರನ್ನು ಸೆಳಿತಕ್ಕಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಸೊ ಎಫಿಷಿಯಂಟ್ ವರ್ಕಿಂಗ್ ಫಾರ್ ದ ಕ್ವಿಕ್ ಗ್ರೋತ್ ಆಫ್ ಆರ್ಗನೈಸೇಷನ್. ಸಾಕಷ್ಟು ಆ ಒಂದು ಆರ್ಗನೈಸೇಷನ್ ಸಂಸ್ಥೆ ಏನಿದೆ ಆ ಸಂಸ್ಥೆಯನ್ನು ತುಂಬ ಚೆನ್ನಾಗಿ ಬೆಳವಣಿಗೆ ಹೊಂದೋದಕ್ಕೆ ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದು. ಸೊ ಇವುಗಳ ಮೂಲಕ ಅಂದರೆ ಒಟ್ಟಾರೆಯಾಗಿ ಒಂದು ಕ್ಲೈಂಟ್ ಮತ್ತು ಅವರ ನಡುವೆ, ಒಂದು ಅಡ್ವರ್ಟೈಸಿಂಗ್ ಸಂಸ್ಥೆಯ ನಡುವೆ, ಗ್ರಾಹಕರು ಮತ್ತು ಈ ಏಜೆನ್ಸಿಯ ನಡುವೆ ಉತ್ತಮವಾಗಿರ್ತಕ್ಕಂತಹ ಸಂಪರ್ಕ ಸೇತುವೆಯನ್ನು ಸಾಧಿಸುವ ಮೂಲಕ ಒಟ್ಟಾರೆ ಆ ಒಂದು ಸಂಸ್ಥೆಯ ಏಳಿಗೆಗೆ ದುಡಿತಕ್ಕಂತಹ ಕೆಲಸವನ್ನು ಕೂಡ ಈ ಒಂದು ಸಂಪರ್ಕ ವಿಭಾಗದವರು ಕೂಡ ನಿರಂತರವಾಗಿ ಮಾಡ್ತಾ ಇರ್ತಾರೆ. ದೆನ್ ಮುಂದಿಂದು ಮೀಡಿಯಾ ಡಿಪಾರ್ಟ್ಮೆಂಟ್ ಅಥವಾ ಮಾಧ್ಯಮ ವಿಭಾಗ ಅಂತ ಹೇಳಿ ಕೂಡ ನಾವು ಕರಿತೇವೆ. ನಾನು ಇವುಗಳ ಬಗ್ಗೆ ಕೂಡ ಒಂದಷ್ಟು ಬ್ರೀಫ್ ಆಗಿ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದೆ ಈಗಾಗಲೇ. ಸೊ ಮೀಡಿಯಾ ಡಿಪಾರ್ಟ್ಮೆಂಟ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಚಾಯ್ಸ್ ಆಫ್ ಮೀಡಿಯಾ. ನಾನು ಈಗಾಗಲೇ ಹೇಳಿದ ಹಾಗೆ ಮೀಡಿಯಾ ಡಿಪಾರ್ಟ್ಮೆಂಟ್ ಅಥವಾ ಮಾಧ್ಯಮ ವಿಭಾಗದವರ ಕೆಲಸ ಏನಪ್ಪ ಅಂತಂದರೆ, ಅವರು ಯಾವತ್ತೂ ಕೂಡ ಬೇರೆ ಬೇರೆ ಮಾಧ್ಯಮಗಳನ್ನು ಅವರು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನು ಇವ್ರಿಗೆ ಬಿಡುತ್ತೆ. ಸೊ ಇವರು ಯಾವಾಗಲೂ ಕೂಡ ನಿರಂತರವಾಗಿ ಮಾಧ್ಯಮದ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕಾಗತ್ತೆ, ಸಂಪರ್ಕದಲ್ಲಿ ಇರಬೇಕಾಗುತ್ತೆ. ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ಅವರು ನಿರಂತರವಾಗಿ ಉತ್ಪಾದಕರ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ರೆ, ಈ ಮಾಧ್ಯಮ ವಿಭಾಗದವರು ನಿರಂತರವಾಗಿ ಮಾಧ್ಯಮಗಳ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ತಾರೆ. ಆ ಮೂಲಕ ಮಾಧ್ಯಮಗಳಲ್ಲಿ ಟೈಮ್ ಮತ್ತು ಸ್ಪೇಸ್, ಸಮಯ ಹಾಗೆ ಒಂದಷ್ಟು ಸ್ಥಳವನ್ನು ನಿಗದಿ ಮಾಡ್ತಕ್ಕಂತಹ ಕೆಲಸವನ್ನು ಇವರು ಯಾವತ್ತೂ ಕೂಡ ಮಾಡ್ತಕ್ಕಂಥದ್ದು. ಸೆಲೆಕ್ಟ್ ದ ಬೆಸ್ಟ್ ಸೂಟಬಲ್ ಮೀಡಿಯಮ್ ಫಾರ್ ದ ಆ್ಯಡ್ ಏಜೆನ್ಸಿ ಆ್ಯಂಡ್ ಇಟ್ಸ್ ಕ್ಲೈಂಟ್. ಆ ಕ್ಲೈಂಟ್ಗಳೇನಿದ್ದಾರೆ, ಉತ್ಪಾದಕರು ಏನಿದ್ದಾರೆ, ಏನು ಉತ್ಪನ್ನವನ್ನು ಮಾರುವುದು ಜಾಹೀರಾತು ಮಾಡೋಕ್ಕೆ ಹೊರಟಿದ್ದಾರೆ, ಮಾರ್ಕೆಟ್ ಮಾಡೋದಕ್ಕೆ ಮಾರುಕಟ್ಟೆಗೆ ತಲುಪಿಸೋದಕ್ಕೆ ಹೊರಟಿದ್ದಾರೆ, ಅವುಗಳಿಗೆ ಸೂಕ್ತವಾಗಿರ್ತಕ್ಕಂತಹ ವೇದಿಕೆಯನ್ನು, ಮಾಧ್ಯಮ ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂತಹ ಕೆಲಸವನ್ನು ಈ ಒಂದು ಮೀಡಿಯಾ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾಡ್ತಕ್ಕಂಥದ್ದು. ಅದಕ್ಕೆ ಹೇಳೋದು ಸೆಲೆಕ್ಟ್ಸ್ ದ ಬೆಸ್ಟ್ ಸೂಟಬಲ್ ಮೀಡಿಯಮ್ ಫಾರ್ ದ ಆ್ಯಡ್ ಏಜೆನ್ಸಿ ಆ್ಯಂಡ್ ಇಟ್ಸ್ ಕ್ಲೈಂಟ್ಸ್. ಮಾಧ್ಯಮ ಅವರು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳಿಗೆ ಹಾಗೆ
ಆ ಗ್ರಾಹಕರು ಏನಿದ್ದಾರೆ, ಸೊ ಅಂದರೆ ಕ್ಲೈಂಟ್ಸ್ಗಳು ಇನ್ ದ ಸೆನ್ಸ್ ಉತ್ಪಾದಕರು ಏನಿದ್ದಾರೆ, ಆ ಉತ್ಪಾದಕರಿಗೆ ಸೂಕ್ತವಾಗಿರ್ತಕ್ಕಂಥ ತಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅಥವಾ ತಮ್ಮ ಉತ್ಪನ್ನಗಳು ಮತ್ತು ಸೇವೆ ಏನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಜಾಹೀರಾತು ನೀಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ಹುಡುಕೊಡುವಂತಹ ಕೆಲಸವನ್ನು ಈ ಮೀಡಿಯಾ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾಡ್ತಾರೆ. ದೆನ್ ಪ್ರಾಡಕ್ಟ್ಸ್ ನೇಚರ್. ಸೊ ಪ್ರಾಡಕ್ಟಿನ ನೇಚರ್ ಹೇಗಿದೆ, ಸೊ ಅವುಗಳ ಮೂಲಕ ಯಾವ ಮಾಧ್ಯಮಗಳಿಗೆ ನಾವು ಈ ವೇದಿಕೆಯನ್ನು ಕಲ್ಪಿಸ್ಕೊಡ್ಬಹುದು, ಈ ಪ್ರಾಡಕ್ಟ್ಗಳಿಗೆ ಅಥವಾ ಇಂತಹ ಸರ್ವಿಸಸ್ಗಳಿಗೆ ಇಂತಹ ಒಂದು ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಒದಗಿಸ್ಕೊಟ್ರೆ ಇನ್ನೆಷ್ಟು ಹೆಚ್ಚು ಜನಗಳಿಗೆ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ರೀತಿಯಲ್ಲಿ ಕೂಡ ಇವರು ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ದ ಮಾರ್ಕೆಟ್ ಕಾಂಪಿಟೇಷನ್, ಮಾರ್ಕೆಟ್ನಲ್ಲಿ ಮಾರುಕಟ್ಟೆನಲ್ಲಿ ಯಾವ ರೀತಿಯ ಪೈಪೋಟಿಗಳು ನಡೀತಾ ಇದ್ದಾವೆ, ಯಾವ ವಸ್ತುಗಳು ಅಥವಾ ಈ ಒಂದು ಅಡ್ವರ್ಟೈಸ್ಮೆಂಟ್ ಮೀಡಿಯಾ ಮಾರ್ಕೆಟ್ನಲ್ಲಿ ಹೇಗಿದೆ ಕಾಂಪಿಟೇಷನ್ನು ಅನ್ನೋದನ್ನ ಕೂಡ ತಿಳ್ಕೊಳ್ತಾರೆ. ಮೀಡಿಯಾದಲ್ಲಿ ಯಾರು TRPನಲ್ಲಿ ಹೆಚ್ಚು ಮುಂದೆ ಹೋಗ್ತಿದ್ದಾರೆ, ಯಾವ ಮೀಡಿಯಾದವರು ಹಿಂದೆ ಬಿದ್ದಿದ್ದಾರೆ, ಯಾವ ಟೈಮ್ನಲ್ಲಿ ಅಥವಾ ಯಾವ ಸಮಯದಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ರಿಲೀಸ್ ಮಾಡಿದರೆ ಈ ಉತ್ಪಾದಕರಿಗೆ ಅನುಕೂಲ ಆಗುತ್ತೆ, ಈ ಥರದ ಒಂದು ಮೀಡಿಯಾ ಮಾರ್ಕೆಟನ್ನು ಕೂಡ ತಿಳ್ಕೊಳ್ತಾರೆ. ಆ ಥರದ ಒಂದು ರಿಸರ್ಚನ್ನು ಕೂಡ ಇವರು ಮಾಡ್ತಕ್ಕಂತಹದ್ದು. ಆ ಕಾಂಪಿಟೇಷನ್ಸ್ಗಳ ಬಗ್ಗೆ, ಪೈಪೋಟಿಗಳ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂತಹ ಕೆಲಸವನ್ನು ಈ ಒಂದು ಮೀಡಿಯಾ ಡಿಪಾರ್ಟ್ಮೆಂಟ್ ಅಥವಾ ಮಾಧ್ಯಮ ವಿಭಾಗದವರು ಕೂಡ ಮಾಡ್ತಾರೆ. ಹಾಗೆಯೇ ಅಡ್ವರ್ಟೈಸಿಂಗ್ ಬಜೆಟ್ ಆಫ್ ದ ಕ್ಲೈಂಟ್, ಅಂದರೆ ಈ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ, ಪ್ರತಿಯೊಂದು ಪ್ರಾಡಕ್ಟಿನ ಅಡ್ವರ್ಟೈಸ್ಮೆಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಒಂದಷ್ಟು ಬಜೆಟ್ಗಳನ್ನು ಅವರು ಈ ಒಂದು ಕ್ಲೈಂಟ್ ಅಥವಾ ಉತ್ಪಾದಕರು ನಿಗದಿ ಮಾಡಿರ್ತಾರೆ. ಆ ರೀತಿಯಾಗಿ ಆ ನಿಗದಿ ಮಾಡಿರ್ತಕ್ಕಂತಹ ಬಜೆಟಿನ ಆಧಾರವಾಗಿ ಇಟ್ಕೊಂಡು ಈ ಮೀಡಿಯಾ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ, ಆ ಮೀಡಿಯಾಗಳಲ್ಲಿ ಈ ಒಂದು ಟೈಮ್ ಮತ್ತು ಸ್ಪೇಸನ್ನು ಪರ್ಚೇಸ್ ಮಾಡೋದಕ್ಕೆ ಅಲ್ಲಿ ಕನ್ವಿನ್ಸನ್ನು ಮಾಡ್ತಾರೆ. ಯಾವ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳು ಕೂಡ ಅವ್ರಿಗೆ ಲಾಸ್ ಮಾಡಿಕೊಂಡು ಮೀಡಿಯಾದವ್ರಿಗೋ ಅಥವಾ ಈ ಒಂದು ಕ್ಲೈಂಟ್ಗಳಿಗೋ ಸಪೋರ್ಟ್ ಮಾಡ್ತಕ್ಕಂಥ, ಪ್ರಾಫಿಟ್ ಮಾಡಿಕೊಡ್ತಕ್ಕಂತಹ ಕೆಲಸವನ್ನು ಅವ್ರು ಯಾವತ್ತೂ ಕೂಡ ಮಾಡೋದಿಲ್ಲ. ಅದರ ಬದಲಾಗಿ ಇವರು ಒಂದಷ್ಟು ಲಾಭಾಂಶವನ್ನು ಇಟ್ಕೊಂಡು ಅವರು ಮಾಧ್ಯಮಗಳಿಗೆ ಮತ್ತು ಸೂಕ್ತವಾಗಿರ್ತಕ್ಕಂತಹ ವೇದಿಕೆಯನ್ನು ಈ ಕ್ಲೈಂಟ್ಗಳಿಗೆ, ಗ್ರಾಹಕರು, ಉತ್ಪಾದಕರೇನಿದ್ದಾರೆ ಆ ಉತ್ಪಾದಕರಿಗೆ ಸೂಕ್ತವಾಗಿರ್ತಕ್ಕಂತಹ ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡಿಕೊಡ್ತಾರೆ. ಹಾಗೆಯೇ ಮೀಡಿಯಾ ಟ್ರೆಂಡ್ಸ್ ಹೇಗಿದೆ, ನಿಜವಾಗ್ಲೂ ಮಾಧ್ಯಮದವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಮಾಧ್ಯಮದಲ್ಲಿ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೊಡ್ತಾ ಇದ್ದಾರೆ, ಹೇಗೆ ಯಾವ ಟೈಮ್ನಲ್ಲಿ ಈ ಥರ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೊಟ್ಟರೆ ಯಾವ ರೀತಿಯ ಜನಗಳು ಅದನ್ನು ನೋಡ್ತಾರೆ, ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ಸ್ಗಳಿಗೂ ಕೂಡ ಅವರದೇ ಆಗಿರ್ತಕ್ಕಂತಹ ಟಾರ್ಗೆಟ್ ಆಡಿಯನ್ಸ್ಗಳು ಇರ್ತಾರೆ. ಈಗ ಬೇಬಿ ಪ್ರಾಡಕ್ಟ್ಸ್ಗಳಿಗೆ ಬಂದಾಗ ಮಾಮ್ ಮತ್ತು ಬೇಬಿನೇ ಅವ್ರಿಗೆ ಯಾವತ್ತೂ ಕೂಡ ಟಾರ್ಗೆಟೆಡ್ ಆಡಿಯನ್ಸ್ ಆಗಿರ್ತಾರೆ. ಈಗ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಹೇಳಿ ಬಂದಾಗ ಅಥವಾ ಟಾಯ್ಲೆಟ್ ಪ್ರಾಡಕ್ಟ್ಸ್ಗಳು ಬಂದಾಗ ಅಲ್ಲಿ ಯಾವತ್ತೂ ಕೂಡ ವಿಮೆನ್ ಇವರು ಟಾರ್ಗೆಟ್ ಆಡಿಯನ್ಸ್ ಆಗಿರ್ತಾರೆ. ಹಾಗೆಯೇ ಲಿಪ್ಸ್ಟಿಕ್ ಅಥವಾ ಮೇಕಪ್ ಐಟಮ್ಸ್ಗಳು ಬಂದಾಗ ಅವ್ರುಗಳು ಯಾವತ್ತೂ ಕೂಡ ವಿಮೆನ್ ಅವ್ರಿಗೆ ಟಾರ್ಗೆಟ್ ಆಡಿಯನ್ಸ್ ಆಗಿರ್ತಾರೆ. ಸೊ ಹೀಗೆ ಅವರ ಟಾರ್ಗೆಟ್ ಆಡಿಯನ್ಸ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಯಾರು ಯಾವ ರೀತಿಯ ಆಡಿಯನ್ಸ್ಗಳು ಯಾವ ಸಂದರ್ಭಗಳಲ್ಲಿ ಮಾಧ್ಯಮಗಳನ್ನು ಹೆಚ್ಚಾಗಿ ವೀಕ್ಷಿಸ್ತಾರೆ, ಯಾವ ಸಂದರ್ಭಗಳಲ್ಲಿ TRP ಇರುತ್ತೆ, ಯಾವ ಟೈಮಲ್ಲಿ ಯಾವ ಥರದ ಆಡಿಯನ್ಸ್ಗಳು ಸಿಗ್ತಾರೆ, ಅವ್ರುಗಳಿಗೆ ಸೂಕ್ತವಾಗುವ ಹಾಗೆ ಈ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ಪಬ್ಲಿಷ್ ಮಾಡ್ತಕ್ಕಂಥದ್ದು, ಎಸ್ಪೆಷಲಿ ಟೆಲಿವಿಷನ್ ಮೀಡಿಯಾಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅದೇ ರೀತಿಯಾಗಿರ್ತಕ್ಕಂತಹ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಅವರು ಪಬ್ಲಿಷ್ ಮಾಡ್ತಕ್ಕಂತಹದ್ದು ಅಥವಾ ಟೆಲಿಕಾಸ್ಟ್ ಮಾಡ್ತಕ್ಕಂತಹದ್ದು ಅಥವಾ ಬ್ರಾಡ್ಕಾಸ್ಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡಲಾಗತ್ತೆ. ಸೊ ಈ ಥರದ ಟ್ರೆಂಡ್ಗಳು ಏನಿದ್ದಾವೆ ಅವುಗಳನ್ನು ಕೂಡ ಅಧ್ಯಯನ ಮಾಡ್ತಕ್ಕಂತಹ ಕೆಲಸವನ್ನು ಈ ಒಂದು ಮೀಡಿಯಾ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾಡ್ತಾರೆ. ಸೊ ಫಂಕ್ಷನ್ಸ್ ಅಂತ ಹೇಳಿ ಬಂದಾಗ ಇವರು ಏನ ಕೆಲಸವನ್ನು ನಾನು ಈಗಾಗಲೇ ಹೇಳ್ದ ಹಾಗೆ ಪ್ರಿಪ್ರೇಷನ್ಸ್ ಆಫ್ ಮೀಡಿಯಾ ಪ್ಲಾನ್ಸ್ ಫಾರ್ ಇಟ್ಸ್ ಕ್ಲೈಂಟ್ಗಳು ಏನಿದ್ದಾರೆ ಅಂದರೆ ಉತ್ಪಾದಕರು ಏನಿದ್ದಾರೆ ಆ ಉತ್ಪಾದಕರಿಗೆ ಬೇಕಾದ ಹಾಗೆ ಸೂಕ್ತವಾದಂತಹ ಮಾಧ್ಯಮವನ್ನು ಒದಗಿಸ್ಕೊಡ್ತಕ್ಕಂತಹ ಕೆಲಸವನ್ನು ಇವರು ಮಾಡ್ತಾರೆ. ಉತ್ಪಾದಕರಿಗೆ ಏನನ್ನು ಮಾಡಿದ್ದಾರೆ, ಏನು ಪ್ರಾಡಕ್ಟ್ಸ್ಗಳನ್ನು ಅವರು ಸೇಲ್ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಯಾವ ಸರ್ವೀಸಸನ್ನು ಅವರು ಸೊಸೈಟಿಗೆ ಅಥವಾ ಅವರ ಇದಕ್ಕೆ ಕೊಡೋದಕ್ಕೆ, ಮಾರ್ಕೆಟ್ಗೆ ರಿಲೀಸ್ ಮಾಡೋದಕ್ಕೆ ಇದ್ದಾರೆ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಸೂಕ್ತವಾಗಿರ್ತಕ್ಕಂತಹ ಒಂದು ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಒದಗಿಸ್ಕೊಡ್ತಾರೆ. ಅದರ ಮೂಲಕ ಯಾವ ಮೀಡಿಯಾದಲ್ಲಿ ಈ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಅವರು ಹೆಚ್ಚು ಹೆಚ್ಚು ಪ್ರಮೋಟ್ ಮಾಡೋದ್ರಿಂದ ಮತ್ತು ಈ ಕ್ಲೈಂಟ್ಗಳಿಗೆ ಅನುಕೂಲ ಆಗುತ್ತೆ, ಆ ಥರದ
ಒಂದು ಮೀಡಿಯಾವನ್ನು ಸೆಲೆಕ್ಟ್ ಮಾಡಿಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ದೆನ್ ಮೀಡಿಯಾ ಸ್ಕೆಡ್ಯೂಲಿಂಗ್ ಅಂತ ಅಂದರೆ ಪ್ರತಿಯೊಂದು, ನಾನು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ಮೀಡಿಯಾಗಳಲ್ಲೂ ಕೂಡ ಅವರದೇ ಆಗಿರ್ತಕ್ಕಂಥ ಒಂದು ಸ್ಲಾಟ್ಸ್ಗಳನ್ನು ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಆಯಿತಾ. ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದಾದರೂ ಕೂಡ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳು ತುಂಬ ಬೇಸಿಕ್ಸ್ ಆಗಿ ಬೇಕೇ ಬೇಕು. ಒಂದು 30 ನಿಮಿಷದ ಕಾರ್ಯಕ್ರಮ ಅಂತ ಹೇಳಿ ಬಂದಾಗ ಕನಿಷ್ಠ 10 ನಿಮಿಷದ ಜಾಹೀರಾತುಗಳನ್ನು, ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನಮ್ಮ ಮೀಡಿಯಾಗಳಲ್ಲಿ, ಇನ್ ಎನಿ ಕೈಂಡ್ ಆಫ್ ಮೀಡಿಯಾ, ಇಟ್ ಮೇ ಬಿ ಎಂಟರ್ಟೈನ್ಮೆಂಟ್ ಚಾನಲ್ ಇರ್ಬೋದು, ಅಥವಾ ನ್ಯೂಸ್ ಚಾನಲ್ ಇರ್ಬೋದು, ಕಾರ್ಟೂನ್ ಚಾನಲ್ ಇರಬಹುದು, ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚಾನಲ್ಗಳು ಕೂಡ ಅಲ್ಲಿ ಇರಬಹುದು. ಸೊ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಸೂಕ್ತವಾಗಿರ್ತಕ್ಕಂತಹ ಸೂಕ್ತ ಸಮಯದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೊಡ್ತಕ್ಕಂತಹದ್ದು. ಮತ್ತು ಏನು ಪ್ರೈಮ್ ಟೈಮ್ಗಳು ಏನಿರ್ತಾವೆ ಆ ಪ್ರೈಮ್ ಟೈಮ್ನಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಹೆಚ್ಚು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೊಡ್ತಕ್ಕಂಥದ್ದು. ಹಾಗೆ ಆ ಸಂದರ್ಭಗಳಲ್ಲಿ ಹೆಚ್ಚು ಚಾರ್ಜ್ಗಳನ್ನು ಕೂಡ ಮೀಡಿಯಾದವರು ಕೂಡ ಮಾಡ್ತಾರೆ. ಸೊ ಆ ಥರದಲ್ಲಿ ಆ ಟೈಮ್ ಸ್ಲಾಟ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂತಹ ಕೆಲಸವನ್ನು, ಅವುಗಳ ಮೂಲಕ ಟೈಮ್ ಸ್ಲಾಟನ್ನು ಪರ್ಚೇಸ್ ಮಾಡಿ ಅದೇ ಸಂದರ್ಭಗಳಲ್ಲಿ ಅದೇ ಸಮಯದಲ್ಲಿ ಆ ಜಾಹೀರಾತುಗಳು ಪ್ರಸಾರ ಆಗಿದೆಯಾ ಇಲ್ವಾ ಅಂತಕ್ಕಂತಹ ಸ್ಕೆಡ್ಯೂಲಿಂಗನ್ನು ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಒಂದು ಡಿಪಾರ್ಟ್ಮೆಂಟ್ ಅವರು ಮಾಡ್ತಾರೆ. ದೆನ್ ಸೂಪರ್ವೈಸಿಂಗ್ ದ ಎಕ್ಸಿಕ್ಯೂಷನ್, ನಾನು ಈಗಾಗಲೇ ಹೇಳಿದ ಹಾಗೆ ಇವರು ಅಡ್ವರ್ಟೈಸ್ಮೆಂಟ್ಸನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸೂಕ್ತ ಸಮಯವನ್ನು ಪರ್ಚೇಸ್ ಮಾಡೋದು ಅಷ್ಟೇ ಅಲ್ಲ, ನಿಜವಾಗ್ಲೂ ಕೂಡ ಅದು ಅವರು ಎಕ್ಸಿಕ್ಯೂಟ್ ಮಾಡಿದ್ದಾರಾ, ಅದನ್ನು ಅವರು ಪಬ್ಲಿಷ್ ಮಾಡಿದ್ದಾರಾ, ಅಥವಾ ಅದನ್ನು ಟೆಲಿಕಾಸ್ಟ್ ಮಾಡಿದ್ದಾರಾ, ಅಥವಾ ಅದನ್ನು ಬ್ರಾಡ್ಕಾಸ್ಟ್ ಮಾಡಿದ್ದಾರಾ, ನಿಜವಾಗ್ಲೂ ಆಗ್ತಾ ಇದೆಯಾ, ಸುಮ್ಮನೆ ದುಡ್ಡಿಸ್ಕೊಂಡು ನಮ್ಮ ಹತ್ರ ಇವರು ಯಾವುದೇ ರೀತಿ ಏನು ಗೇಮನ್ನು ಪ್ಲೇ ಮಾಡ್ತಾ ಇಲ್ವಾ, ನಿಜವಾಗ್ಲೂ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರಾ, ಇವುಗಳನ್ನು ಕೂಡ ಅವರು ಸೂಪರ್ವಿಷನ್ ಮಾಡ್ತಾರೆ. Then it keeps contact with the media and the client. ಮಾಧ್ಯಮದವರು ಹಾಗೆ ಗ್ರಾಹಕರೇನಿದ್ದಾರೆ, ಅಂದರೆ ಉತ್ಪಾದಕರು ಏನಿದ್ದಾರೆ, ಇವ್ರುಗಳ ನಡುವೆ ನಿರಂತರವಾಗಿ ಅವರು ಸಂಪರ್ಕವನ್ನು ಇಟ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಇಬ್ಬರೂ ಕೂಡ ಅಲ್ಲಿ ಬೇಕು. ನಮಗೆ ಕ್ಲೈಂಟ್ಗಳು ಇದ್ದಾಗ ಮಾತ್ರ ಜಾಹೀರಾತು ಬರುತ್ತೆ. ಆ ಜಾಹೀರಾತುಗಳು ನಮಗೆ ಸೂಕ್ತವಾಗಿರ್ತಕ್ಕಂತಹ ಮಾರುಕಟ್ಟೆಯನ್ನು, ಜಾಹೀರಾತುಗಳನ್ನು ಕೊಡಲಿಕ್ಕೆ ಅಥವಾ ಬ್ರಾಡ್ಕಾಸ್ಟ್ ಮಾಡಲಿಕ್ಕೆ ಅಥವಾ ಟೆಲಿಕಾಸ್ಟ್ ಮಾಡಲಿಕ್ಕೆ ಸೂಕ್ತವಾದ ವೇದಿಕೆ ಇದ್ದಾಗ ಮಾತ್ರ ನಮಗೆ ಆ ಗ್ರಾಹಕರು ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಇವುಗಳೆಲ್ಲವೂ ಕೂಡ ಒಂದು ಚೈನ್ ಲಿಂಕಿನ ಹಾಗೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಈ ಮಧ್ಯವರ್ತಿಯಾಗಿ ಈ ಜಾಹೀರಾತು ಏಜೆನ್ಸಿಗಳು ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಇಲ್ಲಿ ಕ್ಲೈಂಟ್ಗಳ ಜೊತೆಗೆ ಹಾಗೇನೆ ಮಾಧ್ಯಮಗಳ ಇಬ್ಬರ ಜೊತೆಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಸಂಪರ್ಕವನ್ನು ಇವರು ಇಟ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ತುಂಬ ಸ್ಮೂತ್ ಫಂಕ್ಷನಿಂಗ್ ಆಗೋದಕ್ಕೆ ಕೂಡ ಸಾಧ್ಯ ಆಗತ್ತೆ.